ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಲೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆದು ಎಣ್ಣೆ ಕಾಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಅದಕ್ಕೆ ಇವತ್ತು ಕೊಬ್ಬರಿ ಎಣ್ಣೆ, ಅಲೋವೆರಾನ ಕ್ಲೀನ್ ಮಾಡಿ ತೊಳೆದು ಅದರೊಳಗಿನ ರಸ ತೆಗೆದು ಮಿಕ್ಸಿಗೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ದಾಸವಾಳದ ಎಲೆ, ಮೆಂತೆ, ಈರುಳ್ಳಿ, ಬಾದಾಮಿ ಇವೆಲ್ಲವೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ನಾನು ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು 20 ನೆಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಅಲೋವೆರಾ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ನಾನು. ಈಗ ಅದಕ್ಕೆ ಮೆಂತೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಮೆಂತೆ ಎಲ್ಲ ಕಾಯಿಲಿ ಕೆಂಪು ಕಲರ್ ಬರೋಕು ಅದಕ್ಕೆ ಈರುಳ್ಳಿ ಮತ್ತು ಹೆಚ್ಚಿಟ್ಟಿರುವಂತಹ ಬಾದಾಮಿಯನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಲೋ ಫ್ಲೇಮಲ್ಲಿ ಇಡಿ ಆಯಿತಾ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋಷ್ಟು ಬರಬೇಕು. ನೋಡಿ ಎಲ್ಲ ಫ್ರೈ ಆಗ್ತಿದೆ. ನೋಡಿ ಬಾದಾಮಿ ಎಲ್ಲ ಫ್ರೈ ಆಗ್ತಾಯಿದೆ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಲ್ವ ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಆಲ್ರೆಡಿ ನೆಲ್ಲಿಕಾಯಿ ಯಾವ ಥರ ಬೆಂದಿದೆ. ಎಲ್ಲ ರಸನ ಬಿಟ್ಕೊಳ್ಳುತ್ತೆ ಅದರೊಳಗೆ. ಎಣ್ಣೆ ತುಂಬ ಗಮ್ಮಂತಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದು ಇವಾಗ ಆಗಲಿ, ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈಗ ಅದಕ್ಕೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಈ ಥರ ಆಗಿದೆ. ಅದು ಸ್ವಲ್ಪ ರುಬ್ಬಿದ್ದೀನಲ್ವ, ಹಾಗಾಗಿ ಆ ಥರ ಕಾಣಿಸುತ್ತೆ. ಆದರೆ ನೀವು ಥರ ಕೆಡಿಸ್ಕೊಳ್ಬೇಡಿ, ಈ ಥರ ಕಲರ್ ಬಂದಿದ್ದು ಏನಿದು ಅಂತ. ಇದು ಆಲ್ರೆಡಿ ಎಲ್ಲ ಕುದ್ಬಿಟ್ಟು ಕ್ಲೀನಾಗಿ ಆಗುತ್ತೆ. ತೋರಿಸ್ತೇನೆ ನಾನು ಹೇಗೆ ಅಂತ. ಈ ಥರ ಕುದೀತಾ ಇದೆ ಅಲ್ವಾ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ದಾಸವಾಳದ ಎಲೆ ಹಾಕೊಳ್ಳೋಣ. ನಾನು ಕರಿಬೇವಿನ ಸೊಪ್ಪು ದಂಟು ಕೂಡ ತಗೊಂಡಿದ್ದೀನಿ ಸ್ವಲ್ಪ, ಆಯಿತಾ. ನೋಡೋದಷ್ಟು ಚೆನ್ನಾಗಿ ಕಾಯಬೇಕು. ಇವಾಗ ಇದೆಲ್ಲ ಸೊಪ್ಪು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೂ ಚೆನ್ನಾಗಿ ಎಣ್ಣೆ ಕಾದಿರುತ್ತೆ. ನೋಡಿ ಆಲ್ರೆಡಿ ಇಷ್ಟು ಕಾದಿದೆ. ನೋಡಿ ಈಗ ಆಲ್ರೆಡಿ ಎಣ್ಣೆ ಕಲರ್ ಆಗಿದೆ, ವೈಟು ಆಗಿತ್ತಲ್ವ, ಆ ಥರ ಕಲರ್ ಎಲ್ಲ ನೋಡಿ ಆಲ್ರೆಡಿ ಎಲ್ಲ ಫ್ರೈ ಆಗ್ತಾಯಿದೆ. ನೋಡಿ ಈಗ ಬೇಸಿಗೆಗಾಲ ಅಲ್ವಾ, ತಲೆ ಕೂಡ ತಂಪಾಗಿರುತ್ತೆ. ಎಣ್ಣೆ ಹಚ್ಕೊಂಡ್ಬಿಟ್ಟು, ಎಣ್ಣೆನ ಸೋಮವಾರ, ಬುಧವಾರ, ಶನಿವಾರ ಮಾತ್ರ ಹಚ್ಕೊಳ್ಬೇಕಂತೆ, ಒಳ್ಳೆಯದು ಅಂತೆ ಕೇಳಿದ್ದೀನಿ. ನೋಡಿ ಇವಾಗ ಅದನ್ನು ಬಸ್ಕೊಳ್ಳೋಣ. ಮೇಲ್ಗಡೆ ಇರೋದೆಲ್ಲ ತಗೊಳ್ತೀನಿ. ನೀವು ಹಂಗೆ ಹಚ್ಕೊಬೇಕಂದ್ರೆ ಭಾನುವಾರ ದಿನ, ಈಗ ಸೋಮವಾರ ಹಚ್ಕೋಬೇಕಲ್ವ, ಸೋಮವಾರ ಹಚ್ಕೊಂಡ್ಬಿಟ್ಟು ಸೋಮವಾರ ಹಚ್ಕೊಳ್ಳಿ, ಬುಧವಾರ ಮತ್ತು ಶನಿವಾರ ಎಣ್ಣೆ ಹಚ್ಕೊಳ್ಳಿ. ಎಲ್ಲ ಬಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ವ. ಈಗ ಅದನ್ನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ದೊಡ್ಡದೇ ತೊಗೊಂಡಿದ್ದೀನಿ ಸೋಸಿಟ್ಕೊಳ್ಳೋಕ್ಕೆ, ನೀವು ಯಾವ ಥರ ತೊಗೊಳ್ಳಿ. ಈಗ ಇದರಲ್ಲೂ ಎಣ್ಣೆ ಇರೋದ್ರಿಂದ ಸ್ವಲ್ಪ ಅದು ಎಣ್ಣೆ ಪಸೆ ಎಲ್ಲ ಇಳ್ಕೊಳ್ಳಿ ಅಂತ ಹಾಗೆ ಬಿಟ್ಟಿರ್ತೀನಿ. ನೋಡಿ ಆ ಥರ ಹಿಡಿತಾ ಇದೆ, ಎಲ್ಲ ಆಗಿದೆ. ಈಗ ಮತ್ತೆ ಒಂದ್ಸಲಿ ಕ್ಲೀನಾಗಿ ಸೋಸ್ಕೊಳ್ತೀನಿ. ಇಷ್ಟೇ ಆಗಿದೆ, ಈ ಥರ ಆಗಿದೆ.
ಅದನ್ನು ಸ್ವಲ್ಪ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.